ಇನ್ನು ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ ನಾವು ಧರ್ಮಸ್ಥಳದ ಜೊತೆಗೆ ಬಿಜೆಪಿ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅಪಪ್ರಚಾರ ಬಂದಾಗಲೇ ಇದೊಂದು ನಿರ್ಣಯವನ್ನು ತಗೊಂಡ್ರು, ಪಾದಯಾತ್ರೆಯನ್ನು ಮಾಡಿದ್ರು. ಈಗ ಈ ಪೊಸಿಷನ್ಗೆ ಕಾಂಗ್ರೆಸ್ನವರು ಬರ್ತಾ ಇದ್ದಾರೆ. ಕಾಂಗ್ರೆಸ್ನವರು ಕೂಡ ಧರ್ಮಯಾತ್ರೆಯನ್ನು ನಡೆಸ್ತಾರಂತೆ. ವಿಜಯದಶಮಿ ಬಳಿಕ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ನಡೆಸೋದಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಶಾಸಕರ ತಂಡದ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಧರ್ಮಸ್ಥಳದಲ್ಲಿ ಪೂಜೆಯನ್ನು ಸಲ್ಲಿಸಿ ಸಂದೇಶವನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಧಾರ್ಮಿಕ ನಂಬಿಕೆ ಒಂದ್ ಕಡೆಗೆ, ರಾಜಕೀಯ ಜಟಾಪಟಿ ಒಂದ್ ಕಡೆಗೆ, ಇನ್ನೊಂದು ಕಡೆಗೆ SIT ಚಾರ್ಜ್ ಶೀಟನ್ನು ಸಲ್ಲಿಸಿದ್ರೆ, ಅಂದರೆ ಆ ವರದಿಯೆಲ್ಲ ಕೊಟ್ಟು ಮಧ್ಯಂತರ ವರದಿಯೆಲ್ಲ ಕೊಟ್ಟರೆ ಇದನ್ನು ಕೂಡ ಅಸ್ತ್ರವಾಗಿ ರಾಜಕೀಯ ವಿರೋಧಿಗಳಿಗೆ ಪ್ರಯೋಗ ಮಾಡಬಹುದು. ಸರ್ಕಾರದ ವಿರುದ್ಧ ಆರೋಪ ಮಾಡಿದಂತಹ ರಾಜಕೀಯ ವಿರೋಧಿಗಳಿಗೆ ಟಕ್ಕರ್ ಕೊಡೋದಕ್ಕೂ ಕೂಡ ಈ ಧರ್ಮಯಾತ್ರೆ ಉಪಯೋಗಕ್ಕೆ ಬರುತ್ತೆ ಅಂತ ಕ್ಯಾಲ್ಕುಲೇಷನಲ್ಲಿ ರಾಜಕೀಯ ನಾಯಕರು ಇದ್ದಾರಂತೆ. ಬಟ್ ಏನು ಪ್ರೂವ್ ಮಾಡೋದಕ್ಕೆ ಹೊರಟಿದೆ ಕಾಂಗ್ರೆಸ್ ಸರ್ಕಾರ? ಹಾಗಾದರೆ ಫಸ್ಟ್ SITಯನ್ನು ಊರಿಗೆ ಮುಂಚೆ ರಚನೆ ಮಾಡಿದ್ದು ಇವರೇ. ಯಾಕಂದರೆ ನಿಮಗೆ ನೆನಪಿರಬಹುದು, ಈ ದಕ್ಷಿಣ ಕನ್ನಡದ SP ಅರುಣ್ ಕುಮಾರ್ ಅವರು ಫಸ್ಟೇ ಚಿನ್ನಯ್ಯನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಅವನು ಬ್ರೈನ್ ಮ್ಯಾಪಿಂಗ್ ಆಗಬೇಕು, ಯಾಕೋ ಕೇಸ್ ಡೌಟ್ ಇದೆ ಅಂತ. ಆಗ ಊರಿಗೆ ಮುಂಚೆ SIT ರಚನೆ ಮಾಡಿದ್ರು. ಈಗ ನೋಡಿದ್ರೆ ಕೂಡ ಇತ್ತೀಚೆಗೆ ವಿಠಲ್ ಗೌಡನ ಹೇಳಿಕೆ ಬಂದಾಗ ಇದಕ್ಕೇನಂತೀರಾ ಅಂತ ವಿರುದ್ಧವಾಗೇ ಮಾತಾಡಿದ್ರು. ಹೆಂಗೆ ಹೋಗ್ತೀರಾ ನೀವು? ರೈಟ್, ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಈಗ ಒಂದು ಆತುರಾತುರವಾಗಿ SITಯನ್ನು ರಚನೆ ಮಾಡಿಸಿ ತನಿಖೆ ಮಾಡಿಸಿ ಇಲ್ಲಿ ತನಕ ಕೆಲವು ಸಚಿವರು ಎಡಪಂಥೀಯ ಚಿಂತನೆ ಉಳ್ಳಂತಹ ಸಚಿವರು ಅವ್ರ ಜೊತೆಗೆ ನಿಲ್ಲೋ ಕೆಲಸ ಮಾಡ್ತಾ ಇದ್ರು. ಈಗ ಡಿ.ಕೆ. ಶಿವಕುಮಾರ್ ಅಂಡ್ ಗ್ಯಾಂಗ್ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಂತ ಮಧ್ಯಂತರ ವರದಿ ಕೊಡದೆ ಷಡ್ಯಂತ್ರ ಮಾಡಿದವ್ರನ್ನ ಬಲಿ ಹಾಕದೆ ಧರ್ಮಸ್ಥಳಕ್ಕೆ ಹೋಗೋದ್ರಿಂದ ಕೊಡುವಂತಹ ಸಂದೇಶ ಆದ್ರೂ ಏನು ಅನ್ನೋದು ಪ್ರಶ್ನೆ. ಮಮತಾ, ಸಹಜವಾಗಿ ಇದೊಂದು ರಾಜಕೀಯವಾಗಿ ತಿರ್ಕೊಂಡಿತ್ತು. ಬಿಜೆಪಿ ಮತ್ತೆ JDS ಅವರು ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಮಾಡಿ ಧರ್ಮ ರಕ್ಷಣೆಯನ್ನ ಮಾಡ್ತೀವಿ, ಇದು ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಿದೆ ಸರ್ಕಾರ ಅನ್ನುವಂತಹ ಆರೋಪಗಳನ್ನು ಮಾಡಿಕೊಂಡು ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನ ಮಾಡಿದ್ರು. ಅದಕ್ಕೆ ಡಿಫೆನ್ಸಿವ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸದನದಲ್ಲೇ ಹೇಳಿದ್ರು, ಇದೊಂದು ಷಡ್ಯಂತ್ರ, ಈ ಷಡ್ಯಂತ್ರವನ್ನ ಬಲಿ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ರಾಜಕೀಯವಾಗಿ ಕೂಡ ಏನು ಟಕ್ಕರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಖುದ್ದು ಕಾಂಗ್ರೆಸ್ನ ಶಾಸಕರೊಂದಿಗೆ DCM ಡಿ.ಕೆ. ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಹೆಸರಿನಲ್ಲಿ ಏನು ಪ್ರವಾಸ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಶಾಸಕರನ್ನ ಕರ್ಕೊಂಡು ಹೋಗಿ ನಾವು ಕೂಡ ಧರ್ಮಸ್ಥಳದ ಪರವಾಗಿ ಇದ್ದೇವೆ ಅನ್ನುವಂತಹ ಸಂದೇಶವನ್ನ ಕೊಡೋದು, ಅದರ ಮೂಲಕ ರಾಜಕೀಯವಾಗಿ ವಿಪಕ್ಷಗಳನ್ನ ಟ್ಯಾಕಲ್ ಮಾಡುವಂತದ್ದು. ಒಂದು ಮಧ್ಯಂತರ ವರದಿಯನ್ನ SIT ಕೊಡಬಹುದು ಅಂತ ಹೇಳಲಾಗ್ತಿದೆ. ಅದರಲ್ಲಿ ಒಂದ್ ವೇಳೆ ಇದು ಷಡ್ಯಂತ್ರ ಅನ್ನುವಂಥದ್ದು ಸಾಬೀತಾದ್ರೆ ಅದನ್ನೇ ಇಟ್ಕೊಂಡು, ಇದನ್ನೇ ನಾವು ಇಷ್ಟು ದಿನ ಹೇಳ್ತಾ ಇದ್ದಿದ್ದು, ಇದನ್ನ ಸರ್ಕಾರ ಮಾಡಿ ತೋರಿಸಿದೆ ಅನ್ನುವಂತ ಅಂಶಗಳನ್ನು ಇಟ್ಕೊಂಡು ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಹೆಸರಿನಲ್ಲಿ ಪ್ರವಾಸವನ್ನ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಡ್ಯಾಮೇಜ್ ಆಗಿದೆ ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಬಹುಶಃ ಕಾಂಗ್ರೆಸ್ ಈ ರೀತಿಯಾದಂತಹ ತಂತ್ರಗಾರಿಕೆ ಮಾಡ್ತಿದೆ ಅಂತ ಅನ್ಸುತ್ತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲೇ ಧರ್ಮಸ್ಥಳದಲ್ಲಿ ಯಾತ್ರೆ ಮಾಡಿ ಅಲ್ಲಿ ಪೂಜೆಯನ್ನು ಸಲ್ಲಿಸುವ ಮೂಲಕ ನಾವು ಧರ್ಮಸ್ಥಳದ ಪರವಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ಕೊಡುವಂತಹ ಸಾಧ್ಯತೆ ಇದೆ. ಮಮತಾ, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಆದರೆ ಈ ಧರ್ಮಸ್ಥಳದ ವಿಚಾರದಲ್ಲಿ ಕಾಂಗ್ರೆಸ್ಗೆ ಪೊಲಿಟಿಕಲ್ ಗೇನ್ ಸಿಗೋದು ನನಗೇನೋ ಡೌಟ್. ನೀವು ಎಷ್ಟೇ ಪಾದಯಾತ್ರೆ ಮಾಡ್ಬೋದು, ಏನೇ ಮಾಡ್ಬೋದು, ಧರ್ಮ ಅಂತ ಬಂದಾಗ ಅದು ಬಿಜೆಪಿ ಪ್ಲಸ್ ಆಗುತ್ತದು ಅಂತ. ಬಟ್ ಆದ್ರೂ ಏನೋ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಇದು ಈ ಒತ್ತಡ ತುಂಬಾ ದಿವಸದಿಂದ ಇತ್ತು. ಕಾಂಗ್ರೆಸ್ ಶಾಸಕರು ಮಾಡೋಣ ಅಂತ ಕುಣಿಗಲ್ ರಂಗನಾಥ್ ಹೋಗೋ ಇದ್ರು ಹಂಗೂ ನೋಡಕ್ ಹೋದ್ರೆ. ಸೊ ಈಗ ಅವ್ರೇನೋ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ನೋಡೋಣ ಅದರ ಮುಂದುವರೆದ ಭಾಗ ಏನಾಗುತ್ತೆ ಅಂತ.